ವೆಲ್ಕಮ್ ಟು ಜ್ಞಾನಬಿಂದು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಆಫ್ ಸ್ಪೀಚ್ನಲ್ಲಿ ಬರುವಂತಹ ನಾಮಪದ ಅಂದರೆ ನೌನ್ ಮತ್ತು ಟೈಪ್ಸ್ ಆಫ್ ನೌನ್ಗಳ ಬಗ್ಗೆ ಸಂಪೂರ್ಣವಾಗಿ ಉದಾಹರಣೆಗಳ ಸಮೇತವಾಗಿ ನೋಡ್ತಾ ಹೋಗೋಣ. ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ 1 ಇಲ್ಲ 2 ಕ್ವಶನ್ಗಳು ಕಂಪಲ್ಸರಿಯಾಗಿ ಬಂದಿದ್ದಾವೆ, ನೆಕ್ಸ್ಟ್ ಬರ್ತವೆ. ಆದ್ದರಿಂದ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟು. ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೌನ್ ಅಂತಂದೇಳಿದ್ರೆ ಕನ್ನಡದಲ್ಲಿ ನಾವು ನಾಮಪದ ಅಂತಂದೇಳ್ಬಿಟ್ಟು ಕರಿತೀವಿ. ಎ ವರ್ಡ್ಸ್ ದಟ್ ಈಸ್ ಯೂಸ್ಡ್ ಟು ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಥಿಂಗ್ಸ್ ಈಸ್ ಕಾಲ್ಡ್ ಎ ನೌನ್. ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಪಕ್ಷಿಗಳ ಹೆಸರುಗಳನ್ನು ಸೂಚಿಸಲು ಬಳಸುವಂಥ ಒಂದು ಪದಗಳನ್ನು ನಾವು ನೌನ್ ಅಥವಾ ನಾಮಪದ ಅಂತಂದೇಳ್ಬಿಟ್ಟು ಕರಿತೀವಿ. ಓಕೆ, ನೆಕ್ಸ್ಟ್ ನೌನ್ನಲ್ಲಿ 8 ಟೈಪ್ ಆಫ್ ನೌನ್ಸ್ ಬರುತ್ತೆ. ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಮಟೀರಿಯಲ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಂಪೌಂಡ್ ನೌನ್ ಮತ್ತು ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್. ಇವುಗಳ ಬಗ್ಗೆ ಒಂದೊಂದಾಗೆ ಉದಾಹರಣೆ ಸಮೇತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ನಿರ್ದಿಷ್ಟ ನಾಮಪದ ಅಂತೇಳಿ. ಅಂದರೆ ಪರ್ಟಿಕ್ಯುಲರ್ ನೇಮ್ ಆಫ್ ಸಮ್ ಪರ್ಸನ್ಸ್, ಪ್ಲೇಸ್, ಡೇಸ್ ಆಫ್ ವೀಕ್ಸ್ ಆ್ಯಂಡ್ ಮಂತ್ಸ್. ಅಂದರೆ ನಾವು ಒಂದು ನಿರ್ದಿಷ್ಟವಾಗಿ ಇಟ್ಟಂಥ ಒಂದು ಹೆಸರನ್ನು ನಾವು ಪ್ರಾಪರ್ ನೌನ್ ಅಂತಂದೇಳಿ ಕರಿತೀವಿ. ಅದು ವೀಕ್ ನಾವು ಹೇಳುವಂಥ ಸಂದರ್ಭದಲ್ಲಿ ಮಂಡೇ, ಸಂಡೇ ಅಂತ ಎಕ್ಸಾಕ್ಟಾಗಿ ಹೆಸರು ಹೇಳ್ತೀವಿ, ಹೌದಾ? ಅದೇ ರೀತಿಯಾಗಿ ಮಂತಲ್ಲಿ ಜನವರಿ, ಫೆಬ್ರವರಿ ಈ ರೀತಿಯಾಗಿ ಎಕ್ಸಾಕ್ಟಾಗಿ ಇಟ್ಟಂಥ ಒಂದು ಹೆಸರುಗಳನ್ನೇ ನಾವು ಪ್ರಾಪರ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ, ಸುರೇಶ್ ಈಸ್ ಫ್ರಮ್ ಬ್ಯಾಂಗ್ಳೂರು ಆ್ಯಂಡ್ ಈಸ್ ವರ್ಕಿಂಗ್ ಅಟ್ ಜ್ಞಾನ ಗಂಗೋತ್ರಿ. ಸುರೇಶ್ ಅನ್ನುವಂಥದ್ದು ನಾವು ಇಟ್ಟಂಥ ಒಂದು ಹೆಸರು, ಜೊತೆಗೆ ಅದನ್ನು ನಾವೇನಾದರೂ ಹಿ, ಶಿ ಅಂತಂದು ಹೇಳಿದರೆ ಅದು ಸರ್ವನಾಮ ಅಥವಾ ಪ್ರೊನೌನ್ ಆಗುತ್ತೆ, ಅದು ಕಾಮನ್ ನೌನ್ ಆಗುತ್ತೆ. ಜೊತೆಗೆ ಇಲ್ಲಿ ಸಿಟಿ ಅನ್ನುವಂಥದ್ದು ಕಾಮನ್ ನೌನ್, ಹೌದಾ? ನಾವು ಇಲ್ಲಿ ಬ್ಯಾಂಗ್ಳೂರು ಅಂತಂದು ಹೇಳಿದ್ರೆ ಎಕ್ಸಾಕ್ಟಾಗಿ ಒಂದು ನೇಮನ್ನು ಇಟ್ಟಿದ್ದೀವಿ, ಹಾಗಾಗಿ ಇದನ್ನು ನಾವು ಪ್ರಾಪರ್ ನೌನ್ ಅಂತಂದು ಹೇಳ್ಬಿಟ್ಟು ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಟೈಟಾನಿಕ್ ಅನ್ನುವಂಥದ್ದು ಶಿಪ್ ಹೆಸರು, ಹೌದಾ? ಶಿಪ್ ಅಂತಂದು ಹೇಳಿದರೆ ಕಾಮನ್ ನೌನ್ ಆಗುತ್ತೆ. ಅದೇ ಎಕ್ಸಾಕ್ಟಾಗಿ ನಾವು ಟೈಟಾನಿಕ್ ಶಿಪ್ ಅಂತಂದು ಹೇಳಿದರೆ ಅದು ಪ್ರಾಪರ್ ನೌನ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕಾಮನ್ ನೌನ್ ಅಂತಂದಿದ್ರೆ ಸಾಮಾನ್ಯವಾದಂತಹ ಒಂದು ನಾಮಪದ. ಅಂದರೆ ದೀಸ್ ನೌನ್ಸ್ ಆರ್ ಎ ಕಾಮನ್ ಟು ದಿ ಪರ್ಸನ್ಸ್ ಆರ್ ಥಿಂಗ್ಸ್. ಅಂದರೆ ನಾವು ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಕರೆಯುವಂಥ ಒಂದು ನೌನ್ಗಳನ್ನು, ನಾಮಪದಗಳನ್ನು ನಾವು ಕಾಮನ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಬಾಯ್, ಗರ್ಲ್, ಟೀಚರ್, ಕಾರ್, ಸಿಟಿ, ಪೋಯೆಟ್. ಓಕೆನಾ? ಬಾಯ್ ಎನ್ನುವಂಥದ್ದು ಹುಡುಗ, ಅವನಿಗೆ ಎಕ್ಸಾಕ್ಟಾಗಿ ಹೆಸರಿಲ್ಲ, ಅದನ್ನು ನಾವು ಕಾಮನ್ ನೌನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಟೀಚರ್ ಅನ್ನುವಂಥದ್ದಕ್ಕೂ ಕೂಡ ಯಾವುದೇ ಅವರ ಒಂದು ಹೆಸರನ್ನು ಮೆನ್ಷನ್ ಮಾಡಿಲ್ಲ, ಹೌದಾ? ಟೀಚರ್ ಅಂತಂದಿದ್ರೆ ಶಿಕ್ಷಕರು, ಇದೊಂದು ಸಾಮಾನ್ಯವಾದಂಥ ಒಂದು ಪದ. ಓಕೆನಾ? ನೆಕ್ಸ್ಟ್ ಬರುವಂಥದ್ದು ಕಲೆಕ್ಟಿವ್ ನೌನ್ ಅಂತಂದಿದ್ರೆ ಸಾಮೂಹಿಕವಾದಂಥ ನಾಮಪದ. ಅಂದರೆ ಗ್ರೂಪ್ ಆಫ್ ಪರ್ಸನ್ಸ್ ಆರ್ ಥಿಂಗ್ಸ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್, ಹೌದಾ? ಗುಂಪಾಗಿರುವಂತಹ ಒಂದು ಪದಗಳನ್ನಾಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ವ್ಯಕ್ತಿಗಳನ್ನಾಗಿರ್ಬೋದು, ಇವುಗಳನ್ನು ನಾವು ಏನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದರೆ ಆರ್ಮಿ, ಕಲೆಕ್ಟಿವ್ ಆಫ್ ಸೋಲ್ಜರ್ಸ್, ಅಂದರೆ ಅನೇಕ ಸೈನಿಕರು ಸೇರಿ ಒಂದು ಗುಂಪಾಗಿರುವಂಥದ್ದೇ ಆರ್ಮಿ ಅಂತಂದೇಳಿ ಕರಿತೀವಿ. ನೆಕ್ಸ್ಟ್ ಟೀಮ್ ಅಂದರೆ ಕಲೆಕ್ಟಿವ್ ನೌನ್ ಆಫ್ ಪ್ಲೇಯರ್ಸ್, ಅನೇಕ ಆಟಗಾರರು ಸೇರಿಬಿಟ್ಟು ಒಂದು ಗುಂಪು ಮಾಡಿರ್ತಾರೆ, ಅದಕ್ಕೆ ಟೀಮ್ ಅಂತ ಕರಿತೀವಿ. ಹೀಗೆ ಗ್ರೂಪ್ ಆಫ್ ಥಿಂಗ್ಸ್ ಆರ್ ಗ್ರೂಪ್ ಆಫ್ ಪರ್ಸನ್ಸ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಓಕೆ, ನೆಕ್ಸ್ಟ್ ಬರುವಂಥದ್ದು ಮಟೀರಿಯಲ್ ನೌನ್ ಅಂತಂದರೆ ವಸ್ತು ನಾಮಪದ ಅಂತಂದೇಳ್ಬಿಟ್ಟು. ನೌನ್ಸ್ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ಸಿ, ಅವುಗಳನ್ನು ನಾವು ನೋಡ್ಬೋದು, ಜೊತೆಗೆ ಅವುಗಳನ್ನು ಮುಟ್ಬೋದು, ಅಂಥ ವಸ್ತುಗಳನ್ನು ನಾವು ಮೆಟೀರಿಯಲ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಅವುಗಳನ್ನು ಅಳತೆ ಮಾಡಬಹುದು ವಿನಃ ನಾವು ಅವುಗಳನ್ನು ಎಣಿಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆನಾ? ಕಾಟನ್, ಗೋಲ್ಡ್, ಸಿಲ್ವರ್, ಮಿಲ್ಕ್, ಪ್ಲಾಸ್ಟಿಕ್, ಹನಿ, ಓಕೆ, ಕಾಫರ್, ಓಕೆ, ಇವುಗಳನ್ನು ನಾವು ಮಟೀರಿಯಲ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಮೂರ್ತ ನಾಮಪದ ಅಂತಂದೇಳ್ಬಿಟ್ಟು. ಎ ನೌನ್ ಡಿನೋಟ್ ಆ್ಯನ್ ಐಡಿಯಾ, ಕ್ವಾಲಿಟಿ, ಸ್ಟೇಟ್ ರಾದರ್ ದನ್ ಎ ಕಾನ್ಕ್ರೀಟ್ ಆಬ್ಜೆಕ್ಟ್. ಓಕೆನಾ? ಅಂದರೆ ಇಲ್ಲಿ ನಾವು ಯಾವುದೇ ಒಂದು ವಸ್ತುವಿನ ಗುಣಮಟ್ಟ, ಕಲ್ಪನೆ, ಅನುಭವ ಮತ್ತು ಸ್ಥಿತಿಯನ್ನು ಸೂಚಿಸುವಂಥ ಒಂದು ನಾಮಪದಗಳನ್ನು ನಾವು ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಇವು ಭೌತಿಕವಾಗಿಲ್ಲದ ಒಂದು ಅನುಭವಿಸಲಾಗದಂಥ ಒಂದು ನಾಮಪದಗಳಾಗಿರ್ತವೆ. ಅಂದರೆ ನಾವು ಇವುಗಳನ್ನು ಮುಟ್ಟಕ್ಕಾಗಲ್ಲ, ಜೊತೆಗೆ ನೋಡೋಕ್ಕಾಗಲ್ಲ, ಅನುಭವದ ಮೂಲಕ ಮಾತ್ರ ಇವುಗಳನ್ನು ನಾವು ತಿಳಿದುಕೊಳ್ಬೇಕಾಗುತ್ತದೆ. ಅಂಥ ಒಂದು ನೌನ್ಗಳನ್ನು ನಾವು ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಂದೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಸ್ಟ್ರೆಂತ್ ಅನ್ನೋಂಥದ್ದನ್ನು ನಾವೇನಾದರೂ ಮುಟ್ಟಕ್ಕಾಗುತ್ತಾ, ನೋಡೋಕ್ಕಾಗುತ್ತಾ? ಇಲ್ಲ, ಅನುಭವದ ಮೂಲಕ ಮಾತ್ರ ನಾವು ಪಡ್ಕೊತೀವಿ, ಹೌದಾ? ಅದೇ ರೀತಿಯಾಗಿ ಇನ್ನೋಸೆನ್ಸ್, ಫಿಯರ್, ಲವ್, ಕೈಂಡ್ನೆಸ್, ಟ್ರೂತ್, ಹ್ಯಾಪಿನೆಸ್, ಇವುಗಳನ್ನೆಲ್ಲ ನಾವು ಅಬ್ಸ್ಟ್ರಾಕ್ಟಿವ್ ನೌನ್ ಅಂತ ಕರಿತೀವಿ. ಅಂದರೆ ಅವುಗಳನ್ನು ಅನುಭವದ ಮೂಲಕ ಮಾತ್ರ ನಾವು ಪಡೆಯೋಕ್ಕೆ ಸಾಧ್ಯ. ಓಕೆನಾ? ನೆಕ್ಸ್ಟ್ ಕಂಪೌಂಡ್ ನೌನ್ ಅಂತಂದರೆ ಸಂಯುಕ್ತ ನಾಮಪದ. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ನಾಮಪದಗಳು ಒಂದೇ ವರ್ಡಲ್ಲಿರ್ತವೆ, ಅಂತಹ ಒಂದು
ಒಂದು ಪದಗಳನ್ನು ನಾವು ಕಾಂಪೌಂಡ್ ನೌನ್ ಅಥವಾ ಸಂಯುಕ್ತ ಪದ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ ನೋಡೋದಾದರೆ ಬ್ಲ್ಯಾಕ್ ಬೋರ್ಡ್, ಬ್ಲ್ಯಾಕ್ ಅನ್ನುವಂಥದ್ದು ಕಪ್ಪು, ಬೋರ್ಡ್ ಅನ್ನುವಂಥದ್ದು ಏನಂತ ಕಪ್ಪು ಹಲಗೆ ಅಂತ ಕರಿತೀವಿ. ಹೌದಾ, ಎರಡು ರೀತಿಯಾದಂಥ ಒಂದು ಪದಗಳು ಜಾಯಿಂಟ್ ಆಗಿದ್ದಾವೆ. ಇನ್ನು ಫುಟ್ಬಾಲ್, ಫುಟ್ಬಾಲ್ ಅಂತಂದು ಹೇಳಿದರೆ ವಾಲಿಬಾಲ್, ಫುಟ್ಬಾಲ್ ಅಂತಂದೇಳಿದ್ರೆ ಫುಟ್ ಅಂದರೆ ಪಾದ, ಹೌದಾ, ಬಾಲ್ ಅಂದರೆ ಬಾಲ್ ಅಂತ, ಚೆಂಡು ಅಂತೇಳಿ. ಹೌದಾ, ಎರಡು ರೀತಿಯಾದಂಥ ಪದಗಳು ಒಂದೇ ವರ್ಡಲ್ಲಿ ಸೇರ್ಕೊಂಡಿದ್ದಾವೆ. ಅದೇ ರೀತಿಯಾಗಿ ಫೈರ್ ಫ್ಲೈ, ಓಕೆನಾ, ಫೈರ್ ಅಂದರೆ ಬೆಂಕಿ, ಫ್ಲೈ ಅಂದರೆ ಹಾರಾಟ ಮಾಡುವಂಥದ್ದು. ಬ್ಲೂ ಬರ್ಡ್, ಪೋಸ್ಟ್ ಆಫೀಸ್, ಈ ರೀತಿಯಾದಂಥ ಒಂದು ಪದಗಳನ್ನು ನಾವು ಕಾಂಪೌಂಡ್ ನೌನ್ ಅಂತಂದು ಹೇಳ್ಬಿಟ್ಟು ಕರಿತೀವಿ. ನೆಕ್ಸ್ಟ್ ಕೌಂಟೇಬಲ್ ನೌನ್ ಅಂದರೆ ಎಣಿಕೆ ಮಾಡಬಹುದಾದ ಅಂತೇಳಿ. ನೌನ್ ಕ್ಯಾನ್ ಬಿ ಕೌಂಟೆಡ್ ಇನ್ ನಂಬರ್ಸ್, ನಾವು ನಂಬರ್ಸಲ್ಲಿ ಈ ನೌನ್ಗಳನ್ನು ಎಣಿಕೆ ಮಾಡ್ಬೋದು. ಎಕ್ಸಾಂಪಲ್ 1 ಬುಕ್, 100 ಪೆನ್ಸ್, 2 ಪೇಪರ್ಸ್. ಓಕೆ, ನೆಕ್ಸ್ಟ್ ಅನ್ಕೌಂಟೇಬಲ್ ನೌನ್ ಅಂದರೆ ಎಣಿಕೆ ಮಾಡಲಾಗದ ಅಂತೇಳಿ. ಅಂದರೆ ಅವುಗಳನ್ನು ನಾವು ಅಳತೆ ಮಾಡ್ಬೋದು ಹೊರತು ಎಣಿಕೆ ಮಾಡೋಕ್ಕಾಗಲ್ಲ. ಕೆನಾಟ್ ಬಿ ಕೌಂಟೆಡ್ ಇನ್ ದಿ ನಂಬರ್ಸ್, ನಂಬರ್ಸಲ್ಲಿ ಎಣಿಕೆ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ವಾಟರ್, ಶುಗರ್, ಮಿಲ್ಕ್, ಚಿಲ್ಡ್ರನ್, ಬಟರ್, ಇವುಗಳನ್ನು ಅಳತೆ ಮಾಡ್ತೀವಿ, ಆದರೆ ನಾವು ಎಣಿಕೆ ಮಾಡೋಕ್ಕಾಗಲ್ಲ ಎಷ್ಟಿದಾವೆ ಅಂತೇಳಿ. ನೆಕ್ಸ್ಟ್ ನಾವು ಕೌಂಟೇಬಲ್ ನೌನ್ ಮತ್ತು ಅನ್ಕೌಂಟೇಬಲ್ ನೌನನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತೀವಿ ಅಂತಂದಿದ್ರೆ, ಮೇನಾಗಿ ಕೌಂಟೇಬಲ್ ನೌನಲ್ಲಿ ಎ, ಮೆನಿ, ಫ್ಯೂ, ಎ ಫ್ಯೂ ಅಂತಂದೇಳಿ ಬರ್ತವೆ. ಅಂದರೆ ಎ ಫ್ಯಾನ್, ಮೆನಿ ಫ್ಯಾನ್ಸ್, ಓಕೆ, ಈ ರೀತಿಯಾಗಿ. ಇನ್ನು ಅನ್ಕೌಂಟೇಬಲ್ ನೌನಲ್ಲಿ ಮಚ್, ಲಿಟ್ಲು, ಎ ಲಿಟ್ಲು ಬೈಟ್ ಆಫ್, ಓಕೆ, ಈ ರೀತಿಯಾಗಿ. ಎ ಲಿಟ್ಲು ಹ್ಯಾಪಿನೆಸ್ ಅಂದರೆ ಎಷ್ಟು ಅಂತ ಕೌಂಟ್ ಮಾಡೋಕ್ಕಾಗಲ್ಲ. ಇವುಗಳನ್ನು ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಅಂತಂದು ಹೇಳಿಬಿಟ್ಟು ಇವುಗಳ ಮೇಲೆ ಕನ್ಸಿಡರ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಹಾಕಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.